ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ 4 ನಿಗಮಗಳ 2 ಬಣಗಳ ಸಂಘಟನೆ ಮುಖ್ಯಸ್ಥರೇ ತಾವಿಬ್ಬರು ಒಂದಾಗದ ಹೊರತು ಎಷ್ಟೇ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹವನ್ನ ಮಾಡಿದರೂ ಸಹ ಸರ್ಕಾರ ನಿಮ್ಮ ಧರಣಿ ಸತ್ಯಾಗ್ರಹಕ್ಕೆ ಉಪವಾಸ ಸತ್ಯಾಗ್ರಹಕ್ಕೆ ಸೊಪ್ಪಾಕಲ್ಲ. ಎತ್ತು ಏರ್ಗೆ ಕೋಣ ನೀರಿಗೆ ಅನ್ನೋ ಹಾಗೆ ನಿಮ್ಮ ಭಿನ್ನಾಭಿಪ್ರಾಯಗಳಲ್ಲಿ ನಿಮ್ಮ ದ್ವಂದ್ವ ನಿಲುವುಗಳಲ್ಲಿ ಸಾರಿಗೆ ಸಂಸ್ಥೆ ನೌಕರರ ಮನೆ ಹಾಳಾಗ್ತಾ ಇದೆ. ಬಹುಶಃ ಸಾರಿಗೆ ಸಂಸ್ಥೆಗಳ ಸಂಘಟನೆಗಳ ನಾಯಕರು ಮಾಡಿರುವಂತ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಮುಷ್ಕರಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇನಾದರೂ ಮಾಡಿದ್ರೆ ಇಷ್ಟೊತ್ತಿಗೆ ಸರ್ಕಾರ ನಮ್ಮನ್ನ ಕೇಂದ್ರ ಸರ್ಕಾರಿ ನೌಕರರಿಗೆ ಸರಿಸಮನಾದಂಥ ವೇತನಕ್ಕೆ ಪರಿಗಣಿಸಿ ಅಂದಿದ್ರು ಸಹ ಪರಿಗಣಿಸ್ತಿತ್ತೇನು. ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಅನ್ನುವಂಥ ಒಂದು ಕಾರ್ಯಕ್ರಮಗಳ ಘನತೆಯನ್ನೇ ತಾವು ಹಾಳು ಮಾಡ್ತಾ ಇದ್ದೀರಿ. ಮೊದಲು ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳ ಮುಖ್ಯಸ್ಥರು, ಒಕ್ಕೂಟ ಸಂಘಟನೆಗಳ ಮುಖ್ಯಸ್ಥರು ತಾವಿಬ್ರು ಒಂದಾಗಿ ಸರ್ಕಾರಕ್ಕೆ ತಾವುಗಳು ಒಕ್ಕೊರಲಿನಿಂದ ಕೇಳಬೇಕು, ಸ್ವಾಮಿ ನಿಮ್ಮ ಪಕ್ಷದ ಫಂಡಿಂದ ಏನು ನಮ್ಗೆ ಕೊಡಬೇಡಿ, ಸರ್ಕಾರದ ಖಜಾನೆಯಿಂದ ಕೊಡಬೇಡಿ, ನಮಗೆ ನಮ್ಮ ಸಾರಿಗೆ ಸಂಸ್ಥೆಯ 4 ನಿಗಮಗಳ ನೌಕರರು ಹಬ್ಬ ಹರಿದಿನ ಅಂದೆ ಬಿಸಿಲು ಮಳೆ ಗಾಳಿ ಚಳಿ ಎನ್ನದೆ ಟಿಕೆಟ್ ಹರಿದಿದ್ದೀವಲ್ಲ, ನಿಮ್ಮ ಮಹತ್ವಾಕಾಂಕ್ಷಿಯ ಶಕ್ತಿ ಯೋಜನೆಯ ಮಹಿಳೆಯರ ಉಚಿತ ಟಿಕೆಟನ್ನು ಆ ಟಿಕೆಟಿನ ಹಣವನ್ನು ನಮಗೆ ಕೊಟ್ಬಿಟ್ರೆ ವೇತನ ಹೆಚ್ಚಳದ ಹಿಂದಿನ 38 ತಿಂಗಳು ಹಿಂಬಾಕಿ, ಈಗಿನ ವೇತನ ಹೆಚ್ಚಳದ 2024ರಿಂದ ಹೆಚ್ಚಳವಾಗಬೇಕಾಗಿರುವಂಥ ವೇತನ ಹೆಚ್ಚಳದ ಈ ಹಿಂಬಾಕಿ ಎಲ್ಲ ಸೇರಿ ಹಿಂಬಾಕಿಗೆ ಮುಂಬಾಕಿಗೆ ಸರಿ ಒಂದು ಬಿಡ್ತದೆ ಸ್ವಾಮಿ. 3,000 ಕೋಟಿ ಶಕ್ತಿ ಯೋಜನೆ 2,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಲ್ಲ, ಅದನ್ನ ಕೊಟ್ಬಿಡಿ, ನಮಗೆ ಇನ್ಯಾವುದೋ ದುಡ್ಡು ತಂದು ಕೊಡಬೇಡಿ ಅಂತ ನೀವು ದಯವಿಟ್ಟು ಗಂಡಸರ ರೀತಿ ಕೇಳಿ. ಅಲ್ಲಿ ಹೋಗೋದು ಸುಮ್ಮನೆ ಮುಖ್ಯಮಂತ್ರಿಗಳು ತಾವು ಸಾರಿಗೆ ಸಚಿವರು ತಾವು ಒಂದು ಹೂವಿನ ಕುಂದ್ಲ ಕೊಡೋದು, ಒಂದು ಹೂನಾರ ಹಾಕ್ಬಿಡೋದು, ಅಲ್ಲಿ ಕೊಡು ಬಿಸ್ಕತ್ ಬಾಳೆಹಣ್ಣು ತಿನ್ಕೊಂಡು ಕಾಫಿ ಟೀ ಕುಡ್ಕೊಂಡು ಜಾಂಗೀರ್ ಜಿಲೇಬಿ ತಿನ್ಕೊಂಡು ಕೈ ಶೀಟ್ಕೊಂಡು ಫೋಟೋಗಳಿಗೆ ಪೋಚ್ ಕೊಟ್ಕೊಂಡು ಬರೋ ಕೆಲಸವನ್ನ ದಯವಿಟ್ಟು ಬಿಡಬೇಕು. ಇಲ್ಲ ಏನು ಮಾಡಬೇಡಿ. ಸರ್ಕಾರ 14 ತಿಂಗಳ ಹಿಂಬಾಕಿ ಕೊಡ್ತದೆ, ಅಯ್ಯೋ ಪಾಪ ಅಂತ, ಅದನ್ನ ನಮ್ಮ ಸಂಸ್ಥೆ ನೌಕರರು ತಗೋತಾರೆ. 1/1/2027ರಿಂದ ಜಾರಿಗೆ ಬರುವಂತೆ ಈ ಹಳೆ ವೇತನ ಒಪ್ಪಂದದ ಆದೇಶ ಏನಿದೆ, 19ರ ಮೂಲ ವೇತನಕ್ಕೆ 2023ರಲ್ಲಿ ವೇತನ ಹೆಚ್ಚಳ ಮಾಡಿದ್ದೀವಿ ಅನ್ನುವಂಥ ಆದೇಶ, ಆ ಆದೇಶದ ಪ್ರಕಾರ 2027 ಜನವರಿಯಿಂದ ಜಾರಿಗೆ ಬರುವಂತೆ ಆ ಪಕ್ಷದ ಪ್ರಣಾಳಿಕೆಯಲ್ಲಿ ಏನಿತ್ತು ಅದರಂತಾರುವೆ, ಯಾಕೆಂದ್ರೆ ಅವ್ರಿಗೂ ಮಾಹಿತಿ ಹೋಗ್ತಾ ಇರ್ತದೆ. ಗುಪ್ತಚರ ವರದಿ ಪ್ರಕಾರ ಸಾರಿಗೆ ಸಂಸ್ಥೆ ನೌಕರರು ಸರ್ಕಾರದ ವಿರುದ್ಧ ಮುನ್ಸ್ಕೊಂಡವ್ರೆ, ಬಾಯಿಗೆ ಬಂದಂಗೆ ಆಡ್ತಾವ್ರೆ, ಬಸ್ಸಲ್ಲಿ ಹೋಗುವಾಗ, ರೆಸ್ಟ್ ರೂಮಲ್ಲಿ ನಾಷ್ಟ ಮಾಡುವಾಗ, ಊಟ ಮಾಡುವಾಗ, ಕರ್ತವ್ಯದ ಸಮಯದಲ್ಲಿ ಅಂತ ಅವ್ರಿಗೂ ಮಾಹಿತಿ ಹೋಗಿರ್ತದೆ. ಸರ್ಕಾರ ಏನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಆ ಲೆಕ್ಕಾಚಾರದಲ್ಲಿ ನಾವು ಒಂದು ವೇತನ ಒಪ್ಪಂದವನ್ನೇ ಅವ್ರು ಕಳ್ಕೊಬಿಟ್ಟಿದ್ದವ್ರೆ. ಆ ಮೂಲಕ ಸರ್ಕಾರಿ ನೌಕರರಿಗೆ ಸರಿಸಮನಾಗಿ ವೇತನ ಸವಲತ್ತುಗಳನ್ನು ಕೊಡಲು ಸರ್ಕಾರ 2026ರ ಮಧ್ಯಭಾಗದಲ್ಲಿ ಏನೋ ಒಂದು ಕಮಿಟಿ ಮತ್ತೊಂದು ರಚನೆ ಮಾಡಿ 2027ರಿಂದ ಏನೋ ಒಂದು ಮಾಡ್ತದೆ. ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಯಾರು ಕೊಡ್ತದೋ, ಎಲ್ಲರೂ ಒಂದು ಕಮಿಟಿ ಮಾಡಿ ಮಧ್ಯಂತರ ವೇತನ ಹೆಚ್ಚಳ ಅಂತ ಕೊಟ್ಬಿಟ್ಟು ವರದಿ ಬಂದ ಮೇಲೆ ನಾವೇನೋ ಮಾಡ್ತೀವಿ ಅಂತ ಸರ್ಕಾರದ ಮುಖ್ಯಮಂತ್ರಿಗಳ ಅಂಗಳದಲ್ಲದೆ ಇನ್ನು ಕೆಲವು ಚರ್ಚೆ ಅವೆಲ್ಲ ಸಂಧಾನ ಸಭೆ ಮಗದೊಂದು ಇವೆಲ್ಲ ಏನು ನಡೀದಿಲ್ಲ. ಇಲ್ಲಿ ದೇವ್ರು ಯಾರು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು, ಇವ್ರು ಯಾರು ಮಧ್ಯದವರು ಅಂದರೆ ಕಾರ್ಮಿಕ ಕಲ್ಯಾಣಾಧಿಕಾರಿಗಳು ಯಾರೋ ಇದಾರಲ್ಲ, ಕಾರ್ಮಿಕ ಇಲಾಖೆ ಆಯುಕ್ತರು, ಅವರು ಸಂಸ್ಥೆಯ ಸಚಿವರು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ವ್ಯವಸ್ಥಾಪಕ ನಿರ್ದೇಶಕರು, ಇವರೆಲ್ಲ
ಪೂಜಾರಪ್ತೀರಷ್ಟೇ. ಸಾರಿಗೆ ಸಂಸ್ಥೆ ನೌಕರರೆಲ್ಲ ಭಕ್ತರು. ನಾವು ಭಕ್ತರಿಗೆ ಆ ಪೂಜಾರಪ್ಪವ್ರಿಗೆ ಹೇಳ್ತೀವಿ, ಸ್ವಾಮಿ ಹಿಂಗೆ ಅದೇ ಸಮಸ್ಯೆ, ಪೂಜೆ ಮಾಡಿ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಅಂತ. ಅವ್ರು ಹೋಗಿ ದೇವ್ರಿಗೆ ಪೂಜೆ ಮಾಡ್ತಾರೆ. ಯಾವುದೋ ಕುಂಕುಮಾರ್ಚನೆ, ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಅಭಿಷೇಕ ಏನೇನೋ ಮಾಡ್ತಾರೆ. ಆ ನಿಟ್ಟಿನಲ್ಲಿ ದೇವರು ಒಲಿದು ಫಲಾಫಲಗಳನ್ನು ನೀಡಬೇಕು. ಆ ದೇವ್ರು ಯಾರು ಅಂದರೆ ಸಾರಿಗೆ ಸಂಸ್ಥೆ ನೌಕರರ ಪಾಲಿಗೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಅದರಲ್ಲಿ ಎರಡು ಮಾತಿಲ್ಲ. ವೇತನ ಹೆಚ್ಚಳ, ಹಿಂಬಾಕಿ, ಮತ್ತೊಂದು ಮಗದೊಂದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದವರು ಮುಖ್ಯಮಂತ್ರಿಗಳೇ ವಿನಃ ಸಂಸ್ಥೆಯ 4 ನಿಗಮಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ವ್ಯವಸ್ಥಾಪಕ ನಿರ್ದೇಶಕರು ಅಲ್ಲ. ಇವರೇನಿದ್ರು ಭಕ್ತರು ಮತ್ತು ಭಗವಂತನ ಮಧ್ಯವರ್ತಿಗಳು ಅಷ್ಟೇ. ಆದ್ರಿಂದ ಮತ್ತೊಮ್ಮೆ ತಮಗೆ ಹೇಳ್ತೀನಿ, 2 ಸಂಘಟನೆಗಳ ಬಣದ ಮುಖ್ಯಸ್ಥರಿಗೆ ದಯವಿಟ್ಟು ನೀವು ಒಂದಾಗಿ. ಇಲ್ವಾ ಎತ್ತು ಏರ್ಗೆ ಕ್ವಾಣ ನೀರ್ಗೆ ಅಂತ ನಿಮ್ಮ ಪ್ರತಿಷ್ಠೆಯನ್ನು ನೀವು ಮುಂದೆ ಮಾಡಿಕೊಂಡು ಧರಣಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಅನ್ನುವಂಥ ಅವುಗಳ ಮಹತ್ವವನ್ನೇ ಕಳೀದಾದರೆ ನಿಮ್ಮ ಪಾಡು ನೀವು ಸುಮ್ಮನಿದ್ದು ಬಿಡಿ. ಸರ್ಕಾರ ಯಾವಾಗ ಏನು ಮಾಡಬೇಕು ಅದನ್ನು ಮಾಡಿಬಿಟ್ಟು ಹೋಯ್ತದೆ.